ನಮ್ಮ ಸ್ನೇಹಿತರಾದಂಥ ಮಹೇಶು ಮತ್ತು ನಮ್ಮ ಸಹೋದರಂಥ ಶ್ರೀನಿವಾಸು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ನಾಗವೇಣಿಯವರು, ರವಿಕುಮಾರ್ ಅವರು, ಸತೀಶ್ ಅವರು, ಸೌಂದರ್ಯ ಅವರು, ಇವರೆಲ್ಲರೂ ಕೂಡ ನನ್ನ ಹುಟ್ಟುಹಬ್ಬದ ನಿಮಿತ್ತ ಆನೇಕಲ್ ಪಟ್ಟಣದಲ್ಲಿರ್ತಕ್ಕಂಥ ಸ್ನೇಹ ಭಾರತಿ ಆಶ್ರಮದಲ್ಲಿ ಒಂದು ದಿನ ಅವರಿಗೆ ಒಂದು ಸಿಹಿ ಊಟವನ್ನು ಉಣಬಡಿಸ್ಬೇಕು ಅಂತಕ್ಕಂಥದ್ದನ್ನ ಅವರೆಲ್ಲ ಸೇರಿ ಹಾಕಿದ್ದಾರೆ. ಹಾಗಾಗಿ ನನ್ನ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರಿದಂಥ ಎಲ್ರಿಗೂ ಕೂಡ ನಾನು ತುಂಬಿರುವುದದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಆಶ್ರಮದಲ್ಲಿ ಕೂಡ ಮಹೇಶ್ ಅವರು ಈ ಒಂದು ಪುಣ್ಯವಾದ ಕೆಲಸವನ್ನು ಮಾಡಿದ್ದಕ್ಕೆ ವಿಶೇಷವಾಗಿ ಮಹೇಶ್ ಅವ್ರಿಗೂ ಕೂಡ ಮತ್ತು ನನಗೆಲ್ಲರೂ ಕೂಡ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬದ ನಿಮಿತ್ತ ಶುಭಾಶಯ ಕೋರಿದ ಎಲ್ರಿಗೂ ಕೂಡ ನಾನು ತುಂಬಿರುವುದದ ವಂದನೆಗಳನ್ನು ಸಲ್ಲಿಸ್ತೇನೆ. ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸುವ ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಇಂದು ನಮ್ಮ ನೆಚ್ಚಿನ ಪ್ರೀತಿಯ ಸಹೋದರ ಚಿನ್ನಪ್ಪರವರ ಹುಟ್ಟುಹಬ್ಬ. ಅವರಿಗೆ ಇವಾಗ 50 ವರ್ಷ ತುಂಬಿರುವಂತಹ ಸಂಭ್ರಮದಲ್ಲಿ ಅವರಿಗೆ ನಾವೆಲ್ಲರೂ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಅದು ಅರ್ಥಪೂರ್ಣವಾಗಿರಬೇಕು ಅಂತ ಮಹೇಶ್ ಪ್ಲಾನ್ ಮಾಡಿ ನಿನ್ನೆ ತಾನೇ ಇಲ್ಲಿ ಒಂದು ಆಶ್ರಮವನ್ನು ಐಡೆಂಟಿಫಿಕೇಷನ್ ಮಾಡಿ ಆನೇಕಲ್ಲಲ್ಲಿ ಸುಮಾರು 50 ಮಕ್ಕಳಿಗಿಂತ ಹೆಚ್ಚಿದ್ದಾರೆ ಇಲ್ಲಿ ವಿಶೇಷ ಚೇತನರು. ಅವರೊಟ್ಟಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ದೇವರು ಚಿನ್ನಪ್ಪರವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತಲೇ ಕೇಳ್ಕೊಳ್ತೀವಿ. ಯಾಕೆಂದರೆ ನಾನು ಕಂಡಂತೆ ಸುಮಾರು 30 ವರ್ಷಗಳಿಂದ ಸತತವಾಗಿ ಸಮಾಜ
ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳ ಜೊತೆಗೆ ಶಿಕ್ಷಣ, ಆರೋಗ್ಯ, ಪರಿಸರ, ನೈರ್ಮಲ್ಯ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇಂದು ಮಹೇಶ್ ರವರು ನಮ್ಮ ಒಡನಾಡಿ ಅಂತಲೇ ಹೇಳ್ಬೋದು, ಆತ್ಮೀಯ ಸಹೋದರ. ಯಾಕೆಂದರೆ ಮಹೇಶ್ ಅವ್ರಿಗೆ ಈ ಥರ ಐಡಿಯಾಗಳೆಲ್ಲ ಬರೋದು ಮಹೇಶ್ ಅವ್ರಿಗೆ. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಮುಂದೆ ಅವರು ನಮ್ಮನ್ನು ಮುಂದೆ ಬಿಟ್ಟಿರ್ತಾರೆ, ಮಾಡೋದೆಲ್ಲ ಮಹೇಶ್. ಇಂತಹ ಮಹತ್ ಕಾರ್ಯಗಳೆಲ್ಲ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ರೂವಾರಿಗಳು ಅಂತಲೇ ಹೇಳ್ಬೋದು. ತುಂಬ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಊಟ ಬಡಿಸಿ ಮಕ್ಕಳಿಗೆ ಮುಖದಲ್ಲಿ ಸಂತೋಷವನ್ನು ಕಂಡ್ವಿ. ಅವರು ವಿಶೇಷ ಚೇತನರು ಅನ್ನೋದಕ್ಕಿಂತ ಎಲ್ರಿಗೂ ಗೊತ್ತಾಗಲಿ, ಈ ಒಂದು ಪರಿಸರದಲ್ಲಿ ನಮ್ಮ ಆನೇಕಲ್ಲಲ್ಲೂ ಕೂಡ ಇಂತಹ ಒಂದು ಜಾಗದಲ್ಲಿ ಇಷ್ಟೊಂದು ಮಕ್ಕಳಿಗೆ ಒಂದು ಆಸರೆ ಕೊಟ್ಟಿದ್ದಾರೆ. ಇಂಥ ಪರಿಚಯ ಆಗಬೇಕು ಅಂತೇಳಿ ಮಹೇಶ್ ಅವರು ನಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡಿಕೊಂಡ್ರು. ನಿಜವಾಗ್ಲೂ ಖುಷಿ ಆಯಿತು. ಚಿನ್ನಪ್ಪರವರು ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಈಗಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಭಾರತ ಸರ್ಕಾರದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಕೂಡ. ಮತ್ತು ಚಿನ್ಮಯ ಅಂತ ಏನು ಹೆಸರಿಟ್ಟಿದ್ರು, ಮಹೇಶ್, ಚಿನ್ನಪ್ಪ, ನಾಗವೇಣಿ ಅಂತ ಮಹೇಶ್ ಅವರ ಒಂದು ಕನಸು ಅದು ಚಿನ್ಮಯ. ಆ ಒಂದು ಇದರಲ್ಲಿ ಈಗ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಾಲೂಕಿನ ಜನತೆ ಪರವಾಗಿ ಹಾಗೂ ಇಡೀ ರಾಜ್ಯದ ಜನತೆ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವ್ರ ಕುಟುಂಬ ಯಾವಾಗಲೂ ಸಂತೋಷವಾಗಿರಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥಿಸ್ತೇನೆ. ಈ ದಿನ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಸ್ನೇಹಿತರು ಅನ್ನೋದಕ್ಕಿಂತ ಮಿಗಿಲಾದ ಸಂಬಂಧ ನಮ್ಮ ಇಬ್ಬರ ಮಧ್ಯೆ ಇದೆ. ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆಯವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಇವ್ರದ್ದು ಒಂದು ಹುಟ್ಟಿದಬ್ಬ ಕಾರ್ಯಕ್ರಮ ಇದೆ. ಈ ಹುಟ್ಟಿದಬ್ಬದ ಅಂಗವಾಗಿ ಪ್ರತಿ ವರ್ಷ ನಾವು ಬೇರೆ ಬೇರೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡ್ಬರ್ತಾ ಇದ್ವಿ. ಕಳೆದ ವರ್ಷ ಒಂದು ಸರ್ಕಾರಿ ತುಂಬ ಗಡಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸು, ಪುಸ್ತಕ ವಿತರಣೆ, ಇದೆಲ್ಲ ಪಠ್ಯ ಪುಸ್ತಕಗಳನ್ನೆಲ್ಲ ಕೊಟ್ಟು ಇದು ಮಾಡಿದ್ವಿ. ಇದೇ ಥರ ಪ್ರತಿ ವರ್ಷ ಒಂದು ವಿಶೇಷವಾಗಿ ಇತರೆ ವ್ಯಕ್ತಿಗಳ ಥರ ನಾವು ಮಾಡೋದು ಬೇಡ ಅಂತೇಳಿ ವಿಶೇಷವಾಗಿ ಯಾರಿಗೆ ಅರ್ಹರಿದ್ದಾರೆ ಅಂಥವ್ರಿಗೆ ಏನಾದ್ರು ಒಂದು ಸೌಲಭ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ನಮ್ಮ ಹುಟ್ಟಿದಬ್ಬ ಪ್ರಯುಕ್ತ ಇದು ಮಾಡ್ಕೊಂಡ್ಬರ್ತಾಯಿದ್ವಿ. ಈ ದಿನ ಒಂದು ಆನೇಕಲ್ ಪಟ್ಟಣದ ಶನೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸ್ನೇಹ ಭಾರತಿ ವಿಶೇಷ ಮಕ್ಕಳ ಒಂದು ವಸತಿಯುತ ಶಾಲೆ ಇದೆ. ಈ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಒಂದು ಅನ್ನದಾನದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಬೇಕಾದಂಥ ಇನ್ನೂ ಹಲವಾರು ಸಲಕರಣೆಗಳನ್ನು ಕೂಡ ಕೊಡೋರಿದ್ದೀವಿ. ಇದೆಲ್ಲ ನಮ್ಮ ಚಿನ್ನಪ್ಪ ಅವರ ಹುಟ್ಟಿದಬ್ಬ ಪ್ರಯುಕ್ತ ಮಾಡ್ತಾಯಿದ್ದೀವಿ. ಇವರಿಗೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಇನ್ನೂ ಉನ್ನತವಾದ ಹುದ್ದೆಯನ್ನು ದಯಪಾಲಿಸಿ ರಾಜಕೀಯವಾಗಿ ಇನ್ನೂ ಉನ್ನತ ಹಂತಕ್ಕೆ ಇವರು ಹೇರಲಿ ಅಂತ ಹೇಳ್ತಾ ಅವ್ರಿಗೆ, ಅವ್ರ ಕುಟುಂಬದವರು ಎಲ್ಲರಿಗೂ ಭಗವಂತ ದೀರ್ಘ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೋರ್ಕೊಳ್ತಾ ಇದ್ದಾರೆ. ಚಿನ್ನಪ್ಪಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು. 50ನೇ ವರ್ಷ ಇವತ್ತಿಗೆ 50ನೇ ವರ್ಷ ಅವ್ರದ್ದು. ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಏನು ಈಗ ನಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳು ಯಾವ ಥರ ಬೆಳಿಬೇಕು ಅನ್ನೋದಕ್ಕೆ ಹೋರಾಟಗಳೇ ನಮ್ಮ ಹೋರಾಟದ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರ ಸಾರಥ್ಯದಲ್ಲಿ ತಾಲೂಕಿನಾದ್ಯಂತ ಸಂಘಟನೆ ಯಾವ ಥರ ಮಾಡಬೇಕು, ಸಂಘ ಸಂಸ್ಥೆಗಳು ಯಾವ ಥರ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಕೊಟ್ಟವ್ರೆ ನಮ್ಮ ರೂವಾರಿಗಳು, ನಮ್ಮ ಗುರುಗಳಾದ ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ದಿನ ನಮ್ಮ ಡಾಕ್ಟರ್ ಚಿನ್ನಪ್ಪ ವಿ ಚಿಕ್ಕಾಗಡೆ ಅವರ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಜ್ಞಾನಭಾರತಿ ಅಂಗವಿಕಲರ ಒಂದು ವಿಶ್ವಚೇತನ ಅಂಗವಿಕಲ ಶಾಲೆಗೆ ಒಂದು ಹೋಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಇದೇ ರೀತಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಈ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್. ಚಿನ್ನಪ್ಪ ಚಿಕ್ಕಾಗಡೆ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಡ್ತೀರಣ್ಣ.